ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ನನ್ನ ನೆಚ್ಚಿನ ಕ್ರೀಡೆಗಳ ಪ್ರಬಂಧ ಈ ಪ್ರಬಂಧವನ್ನು ಮಾಡ್ತಾ ಇದ್ದೀನಿ. ನಿಮಗೆ ಈ ಪ್ರಬಂಧ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ. ಓಕೆ, ನನ್ನ ನೆಚ್ಚಿನ ಕ್ರೀಡೆಗಳು ಪ್ರಬಂಧ ಪೀಠಿಕೆ. ಕ್ರಿಸ್ತಪೂರ್ವ 4000 ಇಸ್ವಿಯ ಮೊದಲೇ ಚೀನಿಯರು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿದ್ದರು. ಕ್ರಿಸ್ತಪೂರ್ವ 4000 ಇಸ್ವಿಯ ಮೊದಲೇ ಚೀನಿಯರು ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿದರು. ಒಂದು ಹಸ್ತಕೃತಿಗಳು ಮತ್ತು ವಿನ್ಯಾಸಗಳಿವೆ. ಕ್ರೀಡೆ ಒಂದು ಸ್ಪರ್ಧಾತ್ಮಕ ಮತ್ತು ದೈಹಿಕ ಚಟುವಟಿಕೆಯಾಗಿದೆ. ಇದಕ್ಕೆ ಶ್ರದ್ಧೆ ಮತ್ತು ನ್ಯಾಯದ ಆಟದ ಅಗತ್ಯವಿರುತ್ತದೆ. ಇದರಲ್ಲಿ ವಿಜೇತನನ್ನು ವಸ್ತುನಿಷ್ಠ ಮಾರ್ಗಗಳಿಂದ ಗುರುತಿಸಬಹುದು. ಇದನ್ನು ನಿಯಮಗಳ ಮೂಲಕ ನಡೆಸಲಾಗುತ್ತದೆ. ವಿಷಯ ವಿವರಣೆ. ಕ್ರೀಡೆ ಎಂದರೆ ಒಂದು ವಿಧವಾದ ಸ್ಪರ್ಧಾತ್ಮಕ ದೈಹಿಕ ಆಟವಾಗಿದೆ. ಕ್ರೀಡೆಯು ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಲಾಭಗಳಿಗಾಗಿ ಮಾತ್ರ ಅದರಲ್ಲಿ ಭಾಗವಹಿಸುತ್ತಾರೆ. ಕ್ರೀಡೆಗಳು ಮೈ ಮನಸ್ಸುಗಳಿಗೆ ಮದ ಕೊಡುತ್ತದೆ, ಉಲ್ಲಾಸ ನೀಡುತ್ತದೆ. ಕ್ರೀಡೆ ದೈಹಿಕ ಬೆಳವಣಿಗೆಗೆ ಪೂರಕವಾಗಿದೆ. ವೇದ ಮತ್ತು ಪುರಾಣ ಕಾಲದಿಂದಲೂ ಭಾರತದಲ್ಲಿ ಕ್ರೀಡಾ ಸಂಪ್ರದಾಯ ಬೆಳೆದು ಬಂದಿದೆ. ಬಾಣಪ್ರಯೋಗ, ಭರ್ಜಿ ಎಸೆತ, ಕುದುರೆ ಸವಾರಿ, ರಥಸ್ಪರ್ಧೆ, ಪಗಡೆಯಾಟ ಮೊದಲಾದ ಚಟುವಟಿಕೆಗಳು ಆ ಕಾಲದಲ್ಲಿ ರೂಢಿಯಲ್ಲಿತ್ತು. ಯೋಗಾಸನ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರಗಳು ಆ ಕಾಲದಿಂದಲೂ ವೇದ ಮತ್ತು ಪುರಾಣ ಕಾಲದಿಂದಲೂ ಶಾರೀರಿಕ ಚಟುವಟಿಕೆಗಳಾಗಿದ್ದವು. ಈಜು ಒಂದು ಜನಪ್ರಿಯ ಕ್ರೀಡೆಯಾಗಿದೆ. ಪ್ರಾಚೀನ ಕಾಲದಲ್ಲಿ ದೊಡ್ಡ ಕ್ರೀಡಾಂಗಣಗಳಿದ್ದವು. ಅಲ್ಲಿ ಓಟ, ಭರ್ಜಿ ಎಸೆತ, ಕುಸ್ತಿ, ಮುಷ್ಟಿಕಾಳಕ, ಕಹಳೆ ಊದುವುದು, ಚಂಡಾಟ, ರಥಸ್ಪರ್ಧೆ, ಕತ್ತಿವರಸೆ ಕ್ರೀಡೆಗಳು ಇದ್ದವು. ಕ್ರೀಡೆಯ ಪ್ರಕಾರಗಳು: ಒಳಾಂಗಣ ಕ್ರೀಡೆಗಳು, ಹೊರಾಂಗಣ ಕ್ರೀಡೆಗಳು. ಮನೆ ಅಥವಾ 4 ಗೋಡೆಯ ಮಧ್ಯೆ ಆಡುವ ಆಟ ಒಳಾಂಗಣ ಆಟ. ಮನೆಯ ಹೊರಗೆ ಅಂಗಳ, ಸ್ಟೇಡಿಯಂ, ಗ್ರೌಂಡ್ ಹೀಗೆ ಪರಿಸರದಲ್ಲಿ ಆಡುವ ಆಟ ಹೊರಾಂಗಣ ಆಟ. ಕ್ರೀಡೆಯಲ್ಲಿ 2 ಪ್ರಕಾರಗಳು, ಒಂದು ಒಳಾಂಗಣ ಕ್ರೀಡೆ, ಇನ್ನೊಂದು ಹೊರಾಂಗಣ ಕ್ರೀಡೆ. ಮನೆಯ ಅಥವಾ 4 ಗೋಡೆಗಳ ಮಧ್ಯದಲ್ಲಿ ಆಡುವಂಥ ಆಟ ಒಳಾಂಗಣ ಆಟ. ಮನೆಯ ಹೊರಗೆ ಅಂಗಳ, ಸ್ಟೇಡಿಯಂ, ಗ್ರೌಂಡ್ ಹೀಗೆ ಪರಿಸರದಲ್ಲಿ ಆಡುವ ಆಟ ಹೊರಾಂಗಣ ಆಟ. ಉಪಸಂಹಾರ. ಕ್ರೀಡೆಗಳು ಮನುಷ್ಯರ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಮನುಷ್ಯನ ಆರೋಗ್ಯದ ಜೊತೆಗೆ ಮೌಲ್ಯಗಳು ಕಲಿಕೆಗೂ ಇದು ಸಹಾಯಕವಾಗುತ್ತದೆ. ನಾವು, ನಮ್ಮದು, ನಾವೆಲ್ಲ ಒಂದೇ ಎಂಬ ಗಟ್ಟಿ ಭಾವ ಇರುತ್ತದೆ. ಕ್ರೀಡೆಗಳು ಮನುಷ್ಯನ ಜೀವನ ಹಾಗೂ ದೈಹಿಕ, ಮಾನಸಿಕ ಸಂಪೂರ್ಣ ಬೆಳವಣಿಗೆಗೆ ಅತ್ಯವಶ್ಯಕ. ದೀರ್ಘಕಾಲದ ಆರೋಗ್ಯ, ಭಾಗ್ಯಗೂ ಹಾಗೂ ಮಾನಸಿಕ ಆರೋಗ್ಯಕ್ಕೂ ಕ್ರೀಡೆಗಳು ಪ್ರಮುಖವಾಗಿವೆ. ಕ್ರೀಡೆಗಳು ಮನುಷ್ಯನ ಜೀವನ ಹಾಗೂ ದೈಹಿಕ, ಮಾನಸಿಕ ಸಂಪೂರ್ಣ ಬೆಳವಣಿಗೆಗೆ ಅತ್ಯವಶ್ಯಕವಾಗಿವೆ. ದೀರ್ಘಕಾಲದ ಆರೋಗ್ಯ, ಭಾಗ್ಯಕ್ಕೂ ಹಾಗೂ ಮಾನಸಿಕ ಆರೋಗ್ಯಕ್ಕೂ ಕ್ರೀಡೆಗಳು ಪ್ರಮುಖವಾಗಿವೆ. ಬಾ ಮಗು, ನೀ ನಗು, ಬೇಕಾದಂತೆ ಆಟವಾಡು ಎಂದು ಹೇಳುತ್ತಾ ಕ್ರೀಡೆಗಳ ಮಹತ್ವ ಪ್ರಬಂಧವನ್ನು ಮುಗಿಸುತ್ತೇನೆ.